ನೂತನವಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಶುಭಾಶಯ ಕೋರ್ತಾ ಅವರೆಲ್ಲ LCD ಬಂದಿದ್ದು ನಿಂತು ಕೇಳ್ಕೊಳ್ಳ ಇದೆ ಇನ್ನು ಬಾಕಿ ಇದೆ ಮುಂದಿನ ದಿನಗಳಲ್ಲಿ ಸಿಗುವಂಥ ಅವಕಾಶ ಇದೆ ಅಂತ ಭಾವಿಸ್ತೀನಿ. ಮುಸ್ಲಿಂ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅನ್ನೋಂಥ ಒತ್ತಾಯಿತು. DC ಹುದ್ದೆಯನ್ನು ಕೊಡಬೇಕು ಅನ್ನೋಂಥ ಚರ್ಚೆ ಇತ್ತು. ಈಗ ಜಮೀರ್ ಅಹ್ಮದ್ ಅವರು ಕೂಡ ಪ್ರಬಲ ಒಂದಷ್ಟು ಪೈಪೋಟಿ ಮಾಡಿದ್ರು. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ ಸರ್. ಸ್ವಲ್ಪ ಅವರ ಈಗ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮಾಡಿದೆ, ಫಸ್ಟ್ ಲಿಸ್ಟ್ ಒಂದು ಬಿಡುಗಡೆ ಮಾಡಿದೆ. ಮುಂದಿನ ಪಟ್ಟಿಯಲ್ಲಿ ನಿಮಗೆ ಸಿಗುವಂತಹ ವಿಶ್ವಾಸ ಐತೆ, ಅಷ್ಟು ಮಾತ್ರ ಸಮಸ್ಯೆ ಆಯ್ತಾ ಸರ್? ಇಲ್ಲ ಈಗ ಆಲ್ರೆಡಿ ಏರ್ಪೋರ್ಟ್ ಹೋಗ್ತಾ ಇದ್ರು. ಸನ್ಮಾನ್ಯ ರಾಹುಲ್ ಗಾಂಧಿ ರಿಸೀವ್ ಮಾಡಲಿಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ರಿಸೀವ್ ಮಾಡಲಿಕ್ಕೆ ಏರ್ಪೋರ್ಟ್ ಹೋಗ್ತಾ ಇದ್ರು. ಚೆನ್ನಾಗಿ ಎಲ್ಲ ನೂತನವಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಶುಭಾಶಯ ಕೋರ್ತಾ ಅವರೆಲ್ಲ LCD ಬಂದಿದ್ದು ನಿಂತು ಕೇಳ್ಕೊಳ್ಳ ಇದೆ ಇನ್ನು ಬಾಕಿ ಇದೆ ಮುಂದಿನ ದಿನಗಳಲ್ಲಿ ಸಿಗುವಂಥ ಅವಕಾಶ ಇದೆ ಅಂತ ಭಾವಿಸ್ತೀನಿ. ಮುಸ್ಲಿಂ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅನ್ನೋಂಥ ಒತ್ತಾಯಿತು. DC ಹುದ್ದೆಯನ್ನು ಕೊಡಬೇಕು ಅನ್ನೋಂಥ ಚರ್ಚೆ ಇತ್ತು. ಈಗ ಜಮೀರ್ ಅಹ್ಮದ್ ಅವರು ಕೂಡ ಪ್ರಬಲ ಒಂದಷ್ಟು ಪೈಪೋಟಿ ಮಾಡಿದ್ರು. ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ ಸರ್. ಸ್ವಲ್ಪ ಅವರ ಈಗ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮಾಡಿದೆ, ಫಸ್ಟ್ ಲಿಸ್ಟ್ ಒಂದು ಬಿಡುಗಡೆ ಮಾಡಿದೆ. ಮುಂದಿನ ಪಟ್ಟಿಯಲ್ಲಿ ನಿಮಗೆ ಸಿಗುವಂತಹ ವಿಶ್ವಾಸ ಐತೆ, ಅಷ್ಟು ಮಾತ್ರ ಸಮಸ್ಯೆ ಆಯ್ತಾ ಸರ್? ಇಲ್ಲ ಈಗ ಆಲ್ರೆಡಿ ಏರ್ಪೋರ್ಟ್ ಹೋಗ್ತಾ ಇದ್ರು. ಸನ್ಮಾನ್ಯ ರಾಹುಲ್ ಗಾಂಧಿ ರಿಸೀವ್ ಮಾಡಲಿಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ರಿಸೀವ್ ಮಾಡಲಿಕ್ಕೆ ಏರ್ಪೋರ್ಟ್ ಹೋಗ್ತಾ ಇದ್ರು. ಚೆನ್ನಾಗಿ ಎಲ್ಲ